ಮಕ್ಕಳು ನನ್ನ ಮೊಮ್ಮಕ್ಕಳು ಹೆಂಗಿರ್ತಾರೆ ನೆನಪೇ ಇಲ್ಲ ನನಗೆ. ಈಗ ಅವ್ರ ಪಾಲಿಗೆ ನೀವಿಲ್ಲ ಅಂದಮೇಲೆ ನಿಮ್ಮ ಪಾಲಿಗೆ ಯಾಕೆ ಅಂತಾರ? ನಮ್ಮ ತುಂಬೋಗ್ಬಿಟ್ಟೈತೆ, ಹೇಳೋಕ್ಕಾಗಲ್ಲ ನಾನು ಬಾಯ್ಬಿಟ್ಟು. ಎಲ್ಲವ್ರು ಚೆನ್ನಾಗಿಲ್ಲಿ ಅಷ್ಟೇ ನಾನು ಹೇಳೋದು. ಚೆನ್ನಾಗಿಲ್ಲಿಂದ ಆಶೀರ್ವಾದ ಮಾಡ್ತೀರಾ? ಆಶೀರ್ವಾದ ಮಾಡ್ತೀನಿ ಸರ್. ಅದು ನಿಮ್ಗೆ ಇಷ್ಟೆಲ್ಲ ನೋಡ್ಕೊಳ್ಳಿಲ್ಲ ಅಂದ್ರೂ ನೀವು ಆಶೀರ್ವಾದ ಒಳ್ಳೆ ಇದನ್ನೇ ಮಾಡ್ತಾ ಇದ್ದೀರಿ. ಅಷ್ಟೇ ಸರ್. ನಾವು ಇವತ್ತೇ ಸತ್ರು ಚಿಂತೆ ಇಲ್ಲ, ನನ್ನ ಮಕ್ಕಳು ಚೆನ್ನಾಗಿಲ್ಲಿ, ಮೊಮ್ಮಕ್ಕಳು ಚೆನ್ನಾಗಿಲ್ಲಿ ಅಂತ ಆಶೀರ್ವಾದ ಆದ್ರೂ ಮಾಡ್ತೀನಿ. ಮೊಮ್ಮಕ್ಕಳು ನೋಡ್ಬೇಕು ಅಂತ ಅನಿಸ್ತಾ ನಿಮ್ಗೆ ಏನಾದ್ರು? ಏನು ಅನಿಸ್ತಾ ಇಲ್ಲ, ಏನು ಅನಿಸ್ತಾ ಇಲ್ಲ ನನಗೆ. ನೀವು ಲಾಸ್ಟ್ ಮೊಮ್ಮಕ್ಕಳು ನೋಡಿದಾಗ ಅವ್ರು ಎಷ್ಟು ಉದ್ದ ಇದ್ರು? ಮೊಮ್ಮಕ್ಕಳೆಲ್ಲ ಹುಟ್ಟಿದ್ರ? ಎಲ್ಲ ಚಿಕ್ಕವರೆಲ್ಲ ಅವಾಗಿದ್ರು, ಇವಾಗೆಲ್ಲ ಎಲ್ಲ. ಇಲ್ಲಿ ನಮಸ್ತೆ. ನಮಸ್ತೆ ಸರ್. ನಮ್ಮದು ದಾವಣಗೆರೆ ಸರ್. ದಾವಣಗೆರೆಯಿಂದ ಇಲ್ಲಿ ಮಗಳ ಮನೆಗೆ ಬಂದಿದ್ದೆ, ಓಕೆ, ಡಿಲಿವರಿಗಂತ. ಇಲ್ಲಿ ಬದುಕುಮಾರ್ ಮನೆಗೆ ಒಂದು 14 ವರ್ಷ ಕೆಲಸ ಮಾಡ್ತಾ ಇದ್ದೆ. ಏನೋ ಜಗಳ ಮಾಡ್ಕೊಂಡು ಬಂದ, ದಾರಿ ತಪ್ಪಿ ಇದು ಮಾಡ್ಕೊಂಡು ಬಂದಿದ್ದೆ. ಸ್ಯಾನಿಟೈಸರ್ ಎಲ್ಲರಪ್ಪ ಬಟ್ಟ ಅಲ್ಲಿ ಕೂತಿದ್ದೆ. ನೋಡ್ಕೋತಾರಲ್ಲ ನಿಮ್ಮನ್ನ? ಮಕ್ಕಳಿದ್ದಾರೆ ಸರ್. ಇಲ್ಲಿ ಒಂದು ಮಗಳೈತೆ, ಒಂದು ಹೆಣ್ಣು ಒಂದು ಗಂಡು. ಅಲ್ಲಿ ಊರಾಗಿದ್ದಾರೆ ದಾವಣಗೆರೆಯಾಗ. ಅಲ್ಲಿಂದ ಬಂದಿದ್ದೆ. ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಸರ್, ಇಲ್ಲಿ ಮಗಳಿಗೆ ಗೊತ್ತು. ಅವಳು ಕೂಟ ಜಗಳ ಮಾಡ್ಕೊಂಡು ಬಂದಿದ್ನಲ್ಲ, ಅದಕ್ಕೆ ಬಂದಿಲ್ಲ ಸರ್. ಹಳೆಯ ಮಗಳು ಕೂಟ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿದ್ರಿ? ಹ್ಞೂ ಸರ್. ಓಕೆ, ಮತ್ತೆ ನೋಡಕ್ ಬಂದಿದ್ರು ಅವರು? ಮತ್ತೆ ನೋಡಕ್ಕೂ ಬಂದಿಲ್ಲ, ನಾನು ಹೋಗೂ ಇಲ್ಲ, ತಿಳಿಸೂ ಇಲ್ಲ ಸರ್. ಚೆನ್ನಾಗಿದ್ದೀನಿ ಸರ್. ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದಾರೆ. ಹೋಗ್ತೀನಿ ಅಂತ ಹೇಳ್ತೀನಿ, ಸಾರಿಗಿನ್ನು ಕೇಳಿಲ್ಲ. ದಾವಣಗೆರೆಗೆ ಹೋಗಿ ತಾಯಿಗೆ ನೋಡ್ಕೊಂಡು ಬರ್ತೀನಿ ಅಂದ್ರೆ ಅಲ್ಲಿ ಇರಕ್ಕೆ ಮನಸ್ಸಿಲ್ಲ. ಇವ್ರು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂತದಾರಲ್ವಾ. ಮತ್ತೆ ಒಂದು 15 ದಿವಸ ಇದ್ದು ವಾಪಸ್ ಬರ್ತೀನಿ. ನಮ್ಮ ಸ್ವಲ್ಪ ಹಣ ಬರ್ಬೋದೈತಿ, ತಗೊಂಡು ಬಂದು. ಹ್ಞೂ ಬರ್ತೀನಿ ಸರ್. ಅಂದರೆ ಇವಾಗಲೇ ಹೋಗಲ್ಲ, ಇವಾಗಲೇ ಚೆನ್ನಾಗಿ ತಾಯಿ ಪ್ರೀತಿನೇ ಕೊಟ್ಟಿದ್ದಾರೆ ಅವರು. ನಮ್ಮ ಅಲ್ಲಿ ಇರಕ್ ಮನ್ಸಿಲ್ಲ ಸರ್. ಇಲ್ಲಿ ಚೆನ್ನಾಗಿದ್ದಾಗ ಹೋಗಿ ಬಾರಮ್ಮ, ನಿಮ್ಮ ಕಡೆಯವ್ರು ಕರ್ಸ್ಕೊಂಡು. ಅದಕ್ಕೆ ಸರ್ ನಾನು ಇನ್ನು ಏನು ಕೇಳಲ್ಲ ಸಾರಿಗೆ. ನಾನು ಇವಾಗಲೇ ಹೋಗಕ್ ಮನ್ಸಿಲ್ಲ. ಕೇಳಿ ಹೋಗ್ಬಿಟ್ಟು ಬನ್ನಿ. ಹೋಗಿ ಒಂದು 15 ದಿವಸ ಇದ್ದು ಬರ್ತೀನಿ ಸರ್ ಅಂತ ಕೇಳ್ತೀನಿ. ಹ್ಞೂ ಸರ್, ಅಷ್ಟೇ ಸರ್ ನಂದು ಇರೋದು. ಇವರು ಕುಪ್ಪಂ ಕಮ್ಮುಟ್ಪಲ್ಲಿ. ಕನ್ನಡ ಬರಲ್ಲ? ಬರ್ತದೆ. ಮಾತಾಡಿ. ಎಲ್ಲಿವರು? ನಮ್ದು ಕುಪ್ಪಮ್ಮೆ. ಎಲ್ಲಿ ಇಲ್ಲಿ ಹೆಂಗ್ ಬಂದ್ರಿ? ಇದು ಆಶ್ರಮ ನಮ್ದೇ. ನಿಮ್ದೇ ಆಶ್ರಮ? ನೀವೇ ನಡೆಸ್ತಾ ಇರೋದು? ನಾವು ಊಟ ಗೀಟ ಹಾಕೋದಲ್ಲ. ಆಗ್ತಾ ಇರೋದು ನೀವೇನಾ? ಎಷ್ಟು ಜನ ಇದ್ದಾರೆ? 60 ವರ್ಷ ಆಯ್ತು ನಾ ಬಂದು. ನೀವು ಬಂದು 60 ವರ್ಷ? ಎಷ್ಟು ಜನ ಇದ್ದಾರೆ ಇಲ್ಲಿ? ಇದ್ದಾರೆ 60 ಕೋಟಿ ಜನ ಬಂದಿದ್ರು. ಮಹಾರಾಷ್ಟ್ರ 60 ಕೋಟಿ ಜನ. 60 ಕೋಟಿ ಜನ ಅಷ್ಟು ಮೈಗೆ ಸರಿಲ್ದ ಬಂದ್ರು ನಮ್ಮ ಹತ್ರ. ಚೆನ್ನಾಗಿ ಮಾಡಿ. ನಿಮ್ಮ ಮಕ್ಕಳು ಇದ್ದಾರೆ ಕುಪ್ಪಂ ಕಮ್ಮುಟ್ಲು ಬಲ್ಲಿ ಕಡೆ. ಏನ್ ಮಾಡ್ತಾರೆ ಅವರು? ಇರ್ತಾರೆ, ಡ್ಯೂಟಿಗೆ ಹೋಗ್ತಾರೆ. ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ. ನಿಮ್ಮ ನೋಡ್ಕೊಳ್ಳಿದ್ರು ಚೆನ್ನಾಗಿ? ಇಲ್ಲ, ಇಲ್ಲಿದ್ದೀನಿ ನಾನು. ನೀವು ಇಲ್ಲಿದ್ದೀರಾ? ಕೆಂಪೆ ನೀನು ಮಾತಾಡ್ತೀನಿ ನಮ್ಮಿ. ಜಯಮ್ಮವರು ನೀವು ಮಾತಾಡಿ, ಮಾತಾಡಿ. ಎಲ್ಲಿಂದ ಬಂದ್ರೆ ಜಯಮ್ಮರು? ನಾವು ಬೆಂಗಳೂರಿಂದ ಬಂದು, ಬೆಂಗಳೂರಿಂದ ಆಮೇಲೆ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀವಿ. ನಮ್ಗೇನು ತೊಂದರೆ ಇಲ್ಲ. ಅಲ್ಲ, ಈಗ ನಿಮ್ಮ ಮಕ್ಕಳು ಮಕ್ಕಳು ಮದುವೆಯಾಗಿ ಬೇರೆ ಹೊಂಟೋದ್ರು. ಗಂಡ ಇರ್ಲ್ವಾ? ಅವ್ರು ತೀರೋಗ್ಬಿಟ್ರು. ಎಷ್ಟು ಜನ ಮಕ್ಕಳು? ಮೂವರು ಚೆನ್ನಾಗಿದ್ದಾರೆ. ಚೆನ್ನಾಗವ್ರಿ. ಹೋಟೆಲ್ ಮದುವೆಯಾಗೆಲ್ಲ ಹೊಂಟೋದ್ರು ಬೇರೆ. ನಾವು ನಮ್ಮ ಮನೆಯವರಿದ್ದು, ನಮ್ಮ ಮನೆಯವ್ರು ತೀರೋದ್ಮೇಲೆ ನಾನು ಇಲ್ಲಿ ಬಂದೆ. ಈಗ 3 ಜನ ಮಕ್ಕಳು, ಒಬ್ಬರ ಜೊತೆ ಇರ್ಬೇಕಿತ್ತಲ್ಲ ನೀವು? ಅವ್ರು ಮದುವೆಯಾಗಿ ಬೇರೆ ಹೊಂಟೋದ್ರು. ಸರಿ, ಮದುವೆ ಆದ್ರೂ ಬೇರೆ ಹೋದ್ರು ನಿಮ್ ಗಂಡ ತಿರಿದ್ಮೇಲೆ ಆದ್ರೂ ನಿಮ್ಮನ್ನ ಕರೀಲಿಲ್ವಾ? ಅದು ಅದೃಷ್ಟ ಇಲ್ಲ ಸರ್. ಅದೃಷ್ಟ ಇಲ್ಲ. ಇಲ್ಲಿ ಬಂದಿದ್ದೀನಿ, ನನ್ಗೆ ಏನು ತೊಂದರೆ ಇಲ್ಲ. ಚೆನ್ನಾಗಿ ನೋಡ್ತಾವ್ರೆ, ತಾಯಿ ತಂದೆ ಹೆಚ್ಚಾಗಿ ನೋಡ್ತಾವ್ ನಮ್ಗೆ. ಅಲ್ಲ, ನೀವು ಚಿಕ್ಕವರಿದ್ದಾಗ ಮಕ್ಕಳನ್ನ ಹೇಗೆ ನೋಡ್ಕೊಂಡ್ರಿ? ನೀವು ಹೇಗೆ ನೋಡ್ಕೊಂಡ್ರಿ ಮಕ್ಕಳನ್ನ? ಮಕ್ಕಳು ನೋಡ್ಕೊಂಡ ನಾವು. ಮದುವೆ ಎಲ್ಲ ಆಯ್ತು. ಏನ್ ಕೆಲಸ ಮಾಡ್ತಾ ಇದ್ರು ನಿಮ್ಮ ಮನೆಯವರು? ನಮ್ಮ ಮನೆಯವರು ಸಿಲ್ಕ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು, ರೇಷ್ಮೆ. ಎಲ್ಲಿ ಬೆಂಗಳೂರಲ್ಲೇ ಸಾಕಿದ್ದ? ಬೆಂಗಳೂರಲ್ಲೇ ಸರ್. ನೀವು ಊರು ಸ್ವಂತ ಊರು ಇದು ಮಳವಳ್ಳ, ಮಂಡ್ಯ ಕಡೆ. ಅಲ್ಲಿಂದ ಇಲ್ಲಿ ಬಂದು ನೀವೇ ಬೆಂಗಳೂರಿಗೆ ಬಂದು ಮನೆ ಮಾಡ್ಕೊಂಡು ಮಕ್ಕಳು ಸಾಕಿದ್ರಿ? ಸ್ವಂತ ಮನೆ ಇತ್ತಾ? ಸ್ವಂತ ಇಲ್ಲ ಸರ್, ಬಾಡಿಗೆ ಮನೆ. ಈಗ ಮಕ್ಕಳನ್ನೆಲ್ಲ ಓದಿಸಿದ್ದೆಲ್ಲ ನೀವೇ ತಾನೆ? ನಾವು ಓದಿಸಿಲ್ಲ, ಇಬ್ರು ಓದಿಸಿ ಕೆಲ್ಸಕ್ಕೆ ಹೋಗ್ಬಿಟ್ರು. ಲಾಸ್ಟ್ ಹುಡುಗ ಓದ್ದವನೇ, ಅವನು ಬಿಸ್ನೆಸ್ ವ್ಯಾಪಾರ ಮಾಡ್ತಾವನೆ. ಅಲ್ಲ, ಆದ್ರೂ ಯಾಕೆ ಅವ್ರು ನಿಮ್ಮನ್ನ ನೋಡ್ಕೋತಾ ಇಲ್ಲ? ಅವ್ರ ಮದುವೆ ಆದ್ರೆ ಹೋಗ್ಬಿಟ್ರು, ನಾವ್ ಈ ಕಡೆ ಬಂದ್ಬಿಟ್ಟ ಇಬ್ರು. ನೀವು ಬಂದಿರೋದು ಗೊತ್ತಾ ಅವ್ರಿಗೆ? ಗೊತ್ತಿಲ್ಲ ಅವ್ರಿಗೆ, ಗೊತ್ತಿಲ್ಲ. ನೀವು ಎಲ್ಲಿದ್ರ ಅಂತ ಹುಡ್ಕೋ ಪ್ರಯತ್ನ ಮಾಡಿಲ್ಲ? ಏನು ಇಲ್ಲ ಸರ್, ಅವತ್ತಿಂದ ಇವತ್ತವರೆಗೂ ಯಾವುದೂ ಇಲ್ಲ ನಮ್ಗೆ. ನೀವು ಇದ್ದೀರಾ ಅಂತ ಗೊತ್ತಾ ಅವ್ರಿಗೆ? ಗೊತ್ತಿಲ್ಲ. ಅಲ್ಲ, ಬದುಕಿದ್ದೀರಾ ಅಂತ ಗೊತ್ತಾ ಅವ್ರಿಗೆ? ಬದುಕಿದ್ದೀವಿ ಅನ್ನೋದು ಗೊತ್ತಿಲ್ಲ, ಸತ್ತಿರೋದು ಗೊತ್ತಿಲ್ಲ ಅವ್ರಿಗೆ. ಮರ್ತೇ ಬಿಟ್ಟ ನಿಮ್ಮನ್ನ? ಮರ್ತು ಬಿಟ್ಟವ್ರೆ ಸರ್. ನಮ್ಗಿಲ್ಲಿ
ಸ್ವಾಮಿಯವರು ಚೆನ್ನಾಗಿ ಕಾಪಾಡ್ತಾವ್ರೆ, ನಮ್ಗೆ ಏನೂ ತೊಂದರೆ ಇಲ್ಲ, ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು. ನೆನಪಾಗಲ್ವಾ ಮಕ್ಕಳು? ನೆನಪಾಗಲ್ಲ ನಿಮಗೆ? ಇನ್ನೇನಕ್ಕೆ ನೆನಪು ಸರ್, ಇನ್ನೇನಕ್ಕೆ ನೆನಪು? ಅಲ್ಲ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಹೆಂಗಿರ್ತಾರೆ ನೆನಪೇ ಇಲ್ಲ ನನಗೆ. ಈಗ ಅವ್ರ ಪಾಲಿಗೆ ನೀವಿಲ್ಲ ಅಂದ್ಮೇಲೆ ನಿಮ್ಮ ಪಾಲಿಗೆ ಯಾಕೆ ಅಂತಾರ? ನಮ್ಮ ತುಂಬೋಗ್ಬಿಟ್ಟೈತೆ, ಹೇಳೋಕ್ಕಾಗಲ್ಲ ನಾನು ಬಾಯ್ಬಿಟ್ಟು. ಎಲ್ಲವ್ರು ಚೆನ್ನಾಗಿಲ್ಲಿ ಅಷ್ಟೇ ನಾನು ಹೇಳೋದು. ಚೆನ್ನಾಗಿಲ್ಲ ಅಂತ ಆಶೀರ್ವಾದ ಮಾಡ್ತೀರಾ? ಆಶೀರ್ವಾದ ಮಾಡ್ತೀನಿ ಸರ್. ಅದು ನಿಮ್ಗೆ ಇಷ್ಟೆಲ್ಲ ನೋಡ್ಕೊಳ್ಳಿಲ್ಲ ಅಂದ್ರೂ ನೀವು ಆಶೀರ್ವಾದ ಒಳ್ಳೆ ಇದನ್ನೇ ಮಾಡ್ತಾ ಇದ್ದೀರಾ. ಅಷ್ಟೇ ಸರ್, ನಾವು ಇವತ್ತೇ ಸತ್ರು ಚಿಂತೆ ಇಲ್ಲ, ನನ್ನ ಮಕ್ಕಳು ಚೆನ್ನಾಗಿಲ್ಲಿ, ಮೊಮ್ಮಕ್ಕಳು ಚೆನ್ನಾಗಿಲ್ಲಿ ಅಂತ ಆಶೀರ್ವಾದ ಆದ್ರೂ ಮಾಡ್ತೀನಿ. ಮೊಮ್ಮಕ್ಕಳು ನೋಡ್ಬೇಕು ಅಂತ ಅನಿಸ್ತಾ ನಿಮ್ಗೆ ಏನಾದ್ರು? ಏನು ಅನಿಸ್ತಾ ಇಲ್ಲ, ಏನು ಅನಿಸ್ತಾ ಇಲ್ಲ ನನಗೆ. ನೀವು ಲಾಸ್ಟ್ ಮೊಮ್ಮಕ್ಕಳು ನೋಡಿದಾಗ ಅವ್ರು ಎಷ್ಟು ಉದ್ದ ಇದ್ರು? ಮೊಮ್ಮಕ್ಕಳೆಲ್ಲ ಹುಟ್ಟಿದ್ರ? ಎಲ್ಲ ಚಿಕ್ಕವರೆಲ್ಲ ಅವಾಗಿದ್ರು, ಇವಾಗೆಲ್ಲ ಎಲ್ಲೆಲ್ಲವರೋ ಏನೋ ಗೊತ್ತಿಲ್ಲ, ಏನು ಓದ್ತಾವ್ರೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸರ್. ಕ್ಯೂರಿಯಾಸಿಟಿ ಇಲ್ವಾ ನಿಮಗೆ? ಏನು ಮಾಡ್ತಾವ್ರೆ ನನ್ನ ಮೊಮ್ಮಕ್ಕಳು, ಏನು ಓದ್ತಾವ್ರೆ? ಯಾವುದು ಇಲ್ಲ. ಅಲ್ಲ ಆ ಥರ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತಾರೆ, ಮತ್ತೆ ಏನಕ್ಕೆ ಅಳ್ತಾ ಇದ್ರ? ಭಾವಕರಾಗಿದ್ರೆ ಏನಕ್ಕೆ? ನೋವಿಗೆ ಈ ಥರ ನಾವು ಬಂದು ನಮ್ಮ ಮನೆಯವ್ರು ಹೊಂಟೋದ್ರಲ್ಲ, ಅವ್ರೇನಂದ್ರು, ನಿನ್ನ ಕೈಲ ಆಗಲ್ಲಮ್ಮ ಕೆಲಸ ಮಾಡೋಕ್ಕೆ, ನೀನೆಲ್ಲ ಹೋಗಿ ಆಶ್ರಮಕ್ಕೆ ಸೇರ್ಕೊ ಅಂದರು. ಅವರೇ ಫೋನ್ ಮಾಡಿ ಇಲ್ಲೇ ಕರ್ಕೊಬಂದು ಬಿಟ್ಬಿಟ್ರು ಸರ್. ಬಂದು 4 ತಿಂಗಳಾಯಿತು. 4 ತಿಂಗಳಿಂದ ನನಗೆ ಯಾವ ನೋವು ಇಲ್ಲ, ಯಾವುದೂ ಇಲ್ಲ, ಆರೋಗ್ಯ ಚೆನ್ನಾಗೈತೆ. BP ಶುಗರ್ ಏನಾದ್ರು ಇದೆಯಾ? ನೆನ್ನೆಲ್ಲ ಪರೀಕ್ಷೆ ಮಾಡಿದ್ರು, ಏನಿಲ್ಲ ಅಂತ. ನಿಮ್ಮ ಯಜಮಾನ್ರು ತೀರೋಗ್ಬಿಟ್ರು, ತೀರೋಗೋರ? ತೀರೋಗವ್ರೆ. ಓಕೆ. ಈಗ ಇನ್ನೊಂದು ಹೇಳ್ತಾರೆ ಏನಂದ್ರೆ, ಗಂಡು ಮಕ್ಳಿದ್ರೆ ಮನೆ ಉದ್ಧಾರ ಆಗುತ್ತೆ, ಎಲ್ಲ ನೋಡ್ಕೊಂತಾರೆ ಅಂತಾರೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ? ಸರ್ ನಿಮ್ಗೆ ಸುಳ್ಳು ಹೇಳ್ಬೇಕಾ ಸರ್? ಅಲ್ಲ ಮತ್ತೆ ಗಂಡು ಮಕ್ಳು ಬೇಕಾ ಬೇಡವಾ ನೀವು ಹೇಳೋ ರೀತಿಯಲ್ಲಿ? ನಿಜವಾಗ್ಲೂ ಬೇಡ. ಯಾಕೆಂದರೆ ಸಾಕಿ ಸಲ್ವರ್ಗೆ ಮಕ್ಕಳು, ಮದುವೆ ಆಯ್ತಾನೆ, ನೀನು ಯಾರೋ ನಾನು ಯಾರೋ, ಬೇಜಾರು ಮಾಡ್ಕೊಂಬೇಡ್ರಿ. ಇಲ್ಲ ಪರವಾಗಿಲ್ಲ. ಇದು ಹೆಣ್ಮಕ್ಳಿಲ್ಲ ನಿಮಗೆ? ಹೆಣ್ಮಕ್ಳಿಲ್ಲ ಸರ್, 3 ಗಂಡು ಮಕ್ಳೇ. ನೀನು ಮಾತಾಡ್ತೀಯ? ಈಗ ಗಂಡು ಬೇಕು ಅಂತ ಎಷ್ಟೋ ಜನ ವ್ರತ ಮಾಡಿ ಮತ್ತೆ ದೇವಸ್ಥಾನಗಳು ಸುತ್ತಾಡಿ ಗಂಡು ಬೇಕು ಅಂತ ಪಡೀತಾರೆ. ಸೊ ಏನ್ ಹೇಳ್ತೀರಾ? ಒಂದು ಹೆಣ್ಮಗ ಇದ್ರೆ ಸಾಯೋವರೆಗೂ ಒಂದು ಭಿಕ್ಷಾ ಬೇಡನ ತಾಯಿ ಅಂತ ಪ್ರೀತಿ ಐತೈತೆ. ಈ ಗಂಡು ಮಕ್ಕಳು ಇರಲ್ಲ ಸಾರ್, ನಾನು ಇರೋದು ಹೇಳ್ತೀನಿ. ಹೆಣ್ಮಗು ಇದ್ರೆ ಸತ್ತಾರಂತೆ, ಗಂಡು ಮಕ್ಳು ಅದು ಮಾಡಲ್ಲ ಅಂತ. ಈಗ ನೋಡ್ಕೊಳ್ಳೋದಿದ್ರೆ ಗಂಡು ಮಕ್ಳು ಇದ್ರೆ ಏನು ಯೂಸು? ಸರಿ, ಇಲ್ಲಿ ಚೆನ್ನಾಗಿದ್ದೀರಾ? ಇಲ್ಲಿ ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿ ನೋಡ್ಕೊಂತಾರೆ. ಊಟ ಗೀಟ ಏನು ತೊಂದರೆ ಇಲ್ಲ, ನಾನ್ ವೆಜ್ ಎಲ್ಲ ತಿಂತೀರಾ? ಎಲ್ಲ ಚೆನ್ನಾಗಿ ತಿಂತೀವಿ, ಚೆನ್ನಾಗಿರ್ತೈತಿ, ರುಚಿಯಾಗಿತ್ತೆ ಸರ್. ಒಳ್ಳೆ ಆಯ್ತು ಸರ್. ನೋಡು ಬೇಗ ಹೇಳು. ಆಂಟಿ ಬೇಡ, ನೀನು ಹೇಳ್ಬಿಡ. ಹಾಡು ಹೇಳ್ಬಿಡು. ಹಾಂ ಹೇಳು, ಅವ್ರ ಮೇಲೆ ಹೇಳು. ಆಂಟಿ ಮೇಲೆ ಹೇಳು. ಸೂಪರ್.